ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅಪ್ಸರ್ ಲಾಗ್ಸ್ ಇನ್ ಜರ್ಮನಿ. ಜರ್ಮನಿಯಲ್ಲಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಹಣ್ಣು ತರಕಾರಿಗಳನ್ನೆಲ್ಲ ಬೆಳೆಯೋ ಟೈಮ್. ನಾವು ಸ್ಟ್ರಾಬೆರಿ ಫಾರ್ಮಿಗೆ ಹೋಗಿದ್ವಿ. ಇಲ್ಲಿ ನಮಗೆ ಬೇಕಾಗಿರುವಂಥ ಹಣ್ಣುಗಳನ್ನು ನಾವೇ ಪಿಕ್ ಮಾಡ್ಕೋಬಹುದು. ಒಳಗಡೆ ಹೋಗ್ಬೇಕಂತಂದರೆ ಎಂಟ್ರಿ ಫೀಸ್ ಇದೆ. ಒಬ್ಬರಿಗೆ €3, 5 ಇಯರ್ಸ್ ಮೇಲ್ಪಟ್ಟವರಿಗೆ ಒಬ್ಬರಿಗೆ €3 ಇದೆ. ಜರ್ಮನಿಯಲ್ಲಿ ಇದೊಂಥರ ಫನ್ ಆ್ಯಕ್ಟಿವಿಟೀಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನಮಗೆ ಬೇಕಾಗಿರುವಂಥ ಹಣ್ಣುಗಳನ್ನು ನಾವೇ ಕಿತ್ಕೋಬಹುದು ಮತ್ತು ನಾವು ಬೇಕಷ್ಟು ಹಣ್ಣುಗಳನ್ನು ಅಲ್ಲಿ ತಿನ್ನಬಹುದು. ಯಾರೂ ಕೂಡ ನಮಗೆ ಕೇಳಲ್ಲ. ಟೈಮ್ ಲಿಮಿಟ್ ಏನಿರಲ್ಲ, ನಾವು ಎಷ್ಟೊತ್ತು ಬೇಕಾದರೂ ಇರಬಹುದು ಒಳಗಡೆ. ಹಾಗೆ ನಾವು ಎಷ್ಟು ಬೇಕಿದ್ರೂ ತಿನ್ನಬಹುದು. ಮಕ್ಕಳಂತೂ ತುಂಬ ಇಷ್ಟಪಡುವಂಥ ಹಣ್ಣು ಇದು. ಮಕ್ಕಳು ಹೋದ್ರಂತೂ ಫುಲ್ ಎಂಜಾಯ್ ಮಾಡ್ತಾರೆ ಈ ಸ್ಟ್ರಾಬೆರಿ ಫಾರ್ಮಿಗೆ. ನಾವು ಹೋಗಿರೋದು ಬೆಳಿಗ್ಗೆ 10:30. ಅಷ್ಟೊತ್ತಿಗಾಗಲೇ ಇನ್ನೂ ತುಂಬ ಜನ ಬಂದು ತೊಗೊಂಡು ವಾಪಸ್ ಹೋಗ್ತಾ ಇದ್ರು. ನೋಡಿ ಎಷ್ಟು ಜನ ಇನ್ನೂ ಕೀಳ್ತಾ ಇದ್ದಾರೆ. ನನಗಂತೂ ಒಂಥರ ಶೇಂಗಾ ಗದ್ದೆನೆಲ್ಲ ನೋಡಿದಾಗ ಅನಿಸ್ತಾ ಇತ್ತು. ಇದನ್ನು ನೋಡ್ತಾ ಇದ್ದರೆ ನಮಗೆ ಶೇಂಗಾ ಗದ್ದೆಯಲ್ಲಿ ಹೋಗಿ ಶೇಂಗಾ ಕಿತ್ಕೊಂಡು ತಿಂತೀವಲ್ಲ, ಅದೇ ಥರ ಫೀಲಿಂಗ್ ಆಗ್ತಾಯಿತ್ತು. ಅಲ್ಲೇ ಕುತ್ಕೊಂಡು ಫ್ರೆಶ್ ಆಗಿ ಸ್ಟ್ರಾಬೆರಿನ ಕಿತ್ಕೊಂಡು ತಿಂದ್ಕೊಂಡು ಆಮೇಲೆ ನಾವು ಹೊರಗಡೆ ಬರುವಾಗ ಒಬ್ಬರಿಗೆ ಅರ್ಧ kg 500 ಗ್ರಾಮ್ ಅಷ್ಟೇ ಫ್ರೀ ಒಬ್ಬರಿಗೆ ಹೊರಗಡೆ ತರಲಿಕ್ಕೆ. ಅದಕ್ಕಿಂತ ಮೇಲೆ ತಂದರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು. ನಾವು ಹೇಗೂ ಫ್ರೀಯಾಗಿ ಸಿಕ್ತಲ್ಲ ಹೇಳಿ ಹೊಟ್ಟೆ ತುಂಬ ತಿಂದುಕೊಂಡು ನಂತರ ನಮಗೆ ಎಷ್ಟು ಫ್ರೀ ಇದೆಯೋ ಅಷ್ಟನ್ನು ತೊಗೊಂಡು ನಾವು ಬಂದ್ವಿ. ನಮಗೆ ಒಬ್ಬರಿಗೆ €3 ಇತ್ತು. ನಮ್ಮದು 3 ಟಿಕೆಟ್ ಅಂದರೆ €9 ಆಗ್ತಿತ್ತು. €9ಗೆ 1.5 kg ತರಬಹುದಿತ್ತು. 1.5 kgಗಿಂತ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಎಕ್ಸ್ಟ್ರಾ €2 ಏನೋ ಪೇ ಮಾಡಿದ್ವಿ. ಸ್ಟ್ರಾಬೆರಿನ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. 1.5 kg ಸ್ಟ್ರಾಬೆರಿ ತೊಗೊಬಂದು ಬರೋ ರೆಸಿಪಿನೆಲ್ಲ ಟ್ರೈ ಮಾಡಿ ಅಂತೂ ಖಾಲಿ ಮಾಡಿದ್ವಿ. ಸ್ಟ್ರಾಬೆರಿ ಜಾಮ್, ಸ್ಟ್ರಾಬೆರಿ ಐಸ್ ಕ್ರೀಮು, ಸ್ಟ್ರಾಬೆರಿ ಕೇಕ್, ಸ್ಟ್ರಾಬೆರಿ ಜ್ಯೂಸು ಎಲ್ಲ ರೆಸಿಪಿನೂ ಟ್ರೈ ಮಾಡಿ ಟೇಸ್ಟ್ ಮಾಡಿದ್ದು ಆಯಿತು. ಚೆನ್ನಾಗಿ ಬಂದಿತ್ತು ಎಲ್ಲನೂ ಕೂಡ. ಕೇಕ್ ಒಂದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ, ಆದರೂ ಓಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.